ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 227ನ ಪ್ರಕಾರ ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಅವರು ಕಂಪ್ಲೇಂಟ್ ಮತ್ತು ವಿಟ್ನೆಸಸ್ಗಳ ಸ್ಟೇಟ್ಮೆಂಟನ್ನು ಎಕ್ಸಾಮೈನ್ ಮಾಡಿದಾಗ ಅವರು ಸ್ಯಾಟಿಸ್ಫೈ ಆದಾಗ ಪ್ರೈಮಾ ಫೇಸಿ ಕೇಸ್ ಇದೆ ಅಂತೇಳಿ ಅವರಿಗೆ ಅನಿಸಿದಾಗ ಅವರು ಪ್ರೊಸೆಸನ್ನು ಇಶ್ಯೂ ಮಾಡ್ತಾರೆ. ಒಂದು ವೇಳೆ ಸಮನ್ಸ್ ಕೇಸ್ ಆಗಿದ್ದರೆ ಮ್ಯಾಜಿಸ್ಟ್ರೇಟ್ ಅವರು ಸಮನ್ಸನ್ನು ಇಶ್ಯೂ ಮಾಡ್ತಾರೆ. ಅಥವಾ ಒಂದು ವೇಳೆ ವಾರಂಟ್ ಕೇಸ್ ಆಗಿದ್ದರೆ ವಾರಂಟನ್ನು ಇಶ್ಯೂ ಮಾಡ್ತಾರೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ಮೊದಲಿಗೆ ಸಮನ್ಸನ್ನು ಇಶ್ಯೂ ಮಾಡ್ತಾರೆ, ಅವರು ಅಟೆಂಡ್ ಆಗದೆ ಹೋದಾಗ ವಾರಂಟನ್ನು ಇಶ್ಯೂ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರನೂ ಕೂಡ, ಅಂದರೆ ಉದಾಹರಣೆಗೆ ಇಮೇಲ್ನ ಮುಖಾಂತರವೂ ಕೂಡ ಸಮನ್ಸನ್ನು ಇಶ್ಯೂ ಮಾಡಲಾಗುತ್ತೆ. ಆ ಸೆಕ್ಷನ್ 227ನ ಸಬ್ಸೆಕ್ಷನ್ 2ರ ಪ್ರಕಾರ ಕಂಪ್ಲೇಂಟ್ನ ಜೊತೆಗೆ ವಿಟ್ನೆಸಸ್ಗಳ ಲಿಸ್ಟ್ ಇಲ್ಲದೆ ಇದ್ದಾಗ, ಫೈಲ್ ಮಾಡದೆ ಹೋದಾಗ ಅಲ್ಲಿ ಸಮನ್ಸನ್ನು ಪ್ರೊಸೆಸ್ ಮಾಡೋ ಹಾಗಿಲ್ಲ, ಅವುಗಳನ್ನು ಇಶ್ಯೂ ಮಾಡೋ ಹಾಗಿಲ್ಲ. ಕಂಪ್ಲೇಂಟ್ನ ಜೊತೆ ಮ್ಯಾಂಡೇಟರಿಯಾಗಿ ಲಿಸ್ಟ್ ಆಫ್ ವಿಟ್ನೆಸಸ್ ಇರಬೇಕು. ಸಬ್ಸೆಕ್ಷನ್ 3ರ ಪ್ರಕಾರ ಒಂದು ವೇಳೆ ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಆಗಿದ್ದರೆ ಅದರ ಜೊತೆ ಅಕ್ಯೂಸ್ಡ್ಗಾಗಿ ಒಂದು ಸಪ್ರೇಟ್ ಕಂಪ್ಲೇಂಟ್ ಕಾಪಿಯನ್ನು ಆತ ಫೈಲ್ ಮಾಡಬೇಕಾಗತ್ತೆ. ಸಬ್ಸೆಕ್ಷನ್ 4ರ ಪ್ರಕಾರ ಒಂದು ವೇಳೆ ಕೋರ್ಟ್ ಸಮನ್ಸನ್ನು ಇಶ್ಯೂ ಮಾಡಿದರೆ ಅದಕ್ಕೆ ಪ್ರೊಸೆಸ್ ಫೀಯನ್ನು ಪೇ ಮಾಡೋದಕ್ಕೆ ಆರ್ಡರ್ ಮಾಡಿದರೆ ಒಂದು ಫೀಸನ್ನು ಪೇ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅಲ್ಲಿ ಪ್ರೊಸೆಸ್ ಆಗಲ್ಲ ಮತ್ತು ಕೆಲವು ಸಲ ಕಂಪ್ಲೇಂಟ್ ಕೂಡ ಡಿಸ್ಮಿಸ್ ಆಗುತ್ತೆ. ಸಬ್ಸೆಕ್ಷನ್ 5ನ ಪ್ರಕಾರ ಈ ಸೆಕ್ಷನ್ 227ನ ಪ್ರೊವಿಷನ್ಸ್ಗಳು ಭಾರತೀಯ ನಾಗರಿಕ ನ್ಯಾಯ ಸುರಕ್ಷಾ ಸಂಹಿತೆಯ ಸೆಕ್ಷನ್ 90ಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಮಾಡೋದಿಲ್ಲ.